15 ನೂರಾರು ಹಳ್ಳಿಗಳು ಸಿದ್ಧ ಸಂಸ್ಥಾನ ಮಠಕ್ಕೆ ನಡೆದುಕೊಳ್ಳುತ್ತವೆ, ನಮಿಸ್ತವೆ, ಭಾವಿಸ್ತವೆ, ಸೇವೆಯನ್ನ ಮಾಡಬೇಕು. ಆ ನೂರಾರು ಹಳ್ಳಿಗಳಷ್ಟೇ ಸೇವೆ ಮಾಡೋದಿಲ್ಲ, ನೀವು ಬಹಳ ಚಲೋ ಸೇವೆ ಮಾಡುತ್ತೀರಿ, ಬಹಳ ಚಲೋ ಸೇವೆ ಮಾಡ್ತೀರಿ. ದಿನ 1 ಇಂಚ್ ತಳಗಿರ್ತಿದ್ದ ಇವತ್ತು 1 ಇಂಚ್ ಮೇಲೆ ಬಂದಿದೆ. ಯಾಕೆ ಚಲೋ ಸೀಟು ಪಡಿಸ್ಯಾಡ್ರಿ ಅಜ್ಜ, ನಿಮಗೇನು ಆರಾಮದಿರಿ, ತಳಗ್ ಕುಂತವ್ರು ನಾವು. ಇಲ್ಲಿ ಯಾಕೆ ನಾವು ಕುಂಡ್ರಿಸಿರಿ ಅಂದ್ರೆ ನೀವೇನು ತಳ್ಕೊಂಡ್ರ ಬಗ್ಗೆ ಅಲ್ಲ, ನೀವೇನು ತಳ್ಕೊಂಡ್ರ ಬಗ್ಗೆ. ನಮ್ಮ ಜೊತೆ ಬಂದು ಕುಂತಂದ್ರೆ ಕಾಣೋದಿಲ್ಲ, ಮೊದಲೇ ಗೇಟ್ ಐತಿ, ಸ್ವಲ್ಪ ಮ್ಯಾಲ ಕುಂಡ್ರಿಸೋಣ. ನಮ್ಮಜ್ಜವರು ನಿನ್ನ ಪ್ಲಾಸ್ಟಿಕ್ ಚೇರ್ ಮೇಲೆ ಕೊಂಡ್ರು, ಇವತ್ತು ಕಟ್ಟಿಗೆ ಚೇರ್ ಮೇಲೆ ಕೊಂಡ್ರು. ನನಗೆ ಹೇಳೇ ಇಲ್ಲ. ನಾವೆಲ್ಲ ಯುವಕರು ಅಂದ್ರು ಬೆಳಗಿನ ಜಾವ ಬುದ್ಧಿ, ನಾಳೆ ದಿನದ ದಾಸೋಹವನ್ನು ನಾವು ಮಾಡಿಸ್ತೇವೆ. ಎಲ್ಲ ಯುವಕರು ನಾನು ಬೇಡ. ಅವೆಲ್ಲ ಯುವಕರು ನೋಡ್ರಿ ತಮ್ಮ ಕೈ ಖರ್ಚು ಹಾಕೊಂಡು ಓಡಾಡಕತ್ತಾವ, ಅಡ್ಡಾಡಕತ್ತಾವ. ನಾ ಇವತ್ತು ಹೋಗ್ತೀನಿ, ಬರೀ ಒಂದು ಹಳ್ಳಿಗೆ ಕಡಕಲಾಟಕ್ಕೆ ಹೋಗಿ ಬರ್ತೀನಿ, ಅಲ್ಲೊಂದು ಹಳ್ಳಿಗೆ ಹೋಗಿ ಬರ್ತೀನಿ ಅಂದ್ರೆ ಜೋರೆ ನೀವು ಒಬ್ಬರ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಇಲ್ಲ 5-10 ಬೈಕ್ ತಗೊಂಡು ಬರಾಕತ್ತಾರ. ಏನು ಮಾಡ್ಲಿ, ಬ್ಯಾಡ ಅಂತ ಹೇಳಕತ್ತೀನಿ. ಬ್ಯಾಡ್ರು, ಇಲ್ಲೇ ಇರು. ಏನ್ ನಾನು ಇನ್ನು ಎಸ್ಕಾಟ್ನಾಗ ಕರ್ಕೊಂಡು ಹೋಗ್ತಾರ, ಎಸ್ಕಾಟ್ನಾಗ ಕರ್ಕೊಂಡು ಹೋಗ್ತಾರೆ. ಈಗ 5 ದಿನ ಅಟ್ಟಿ ಎಲ್ಲ ಮುಂದೂರ್ಬೇಕ ಎಸ್ಕಾಟ. ಈಗ ಅಂತಂದು ಹೊರಪ್ ಐತಿ, ನಮ್ದು ಹೊರಪ್ ಐತಿ ಅಂತ ತಿಳ್ಕೊಂಡು ಬ್ಯಾಡು ಇರ್ರಿ. ಮಳಿ ಬರಾಕತ್ತಿತ್ತು, ಮಾಡಾಕಿತ್ತು, ಬ್ಯಾಡು ಇರ್ರಿ. ಹೆಂಗ್ರಿ ಜೋರೆ ಬೇಕಾದಲ್ಲಿ ನಾವು ನಿಮ್ ಜೊತೆ ಬರೋರ ಆಯ್ತು. ಬೆಳಗ್ಗೆ ಕುಂತ್ರು, ಎಲ್ಲ ಕುಂತ್ವಿ, ಬುದ್ಧಿ ಕುಂದ್ರು. ನೀ ಯಾಕಡೆ ಕೈ ಮುಗಿಯಾಕತ್ತೆ, ಎಲ್ಲರಿಗೂ ಕೈ ಮುಗಿಯಾಕ ಆಚಾರ ಹುಡುಗರು ಪರಿವರ್ತನೆ ಈಗ ಅಜ್ಜೋರೆ ನಾವು ದಾಸೋಹ ಮಾಡಿಸ್ತೀವ್ರಿ, ನಮಗ ಅವಕಾಶ ಮಾಡಿಕೊಡ್ರಿ. ನಾಂದೆ ಬೇಡ. ನೀವೆಲ್ಲರೂ ದುಡಿತಾ ಇದ್ದೀರಿ, ಶ್ರಮ ಪಡ್ತಾ ಇದ್ದೀರಿ. 5 ದಿನದಲ್ಲಿ ನೀವೆಲ್ಲ ಕೆಲಸಗಳನ್ನು ಬದಿಗಿಟ್ಟ ಮಠಕ್ಕೆ ನೀವು ದುಡಿತಾ ಇದ್ದೀರಿ. ಏನು ಬೇಡ, ಮುಂಬರುವ ದಿನಮಾನಗಳಲ್ಲಿ ಮಾಡುವರಂತೆ, ಇವತ್ತೇನು ಬೇಡ ಅಂತಂದೆ. ಆದ್ರೂ ಕೇಳಿಲ್ಲ. ಬುದ್ಧಿ ಒಂದು ಅವಕಾಶ ಕೊಡ್ಲೇಬೇಕು. ನಾಂದೆ ದಯವಿಟ್ಟು ಬೇಡ, ಕೊಡಬೇಕು ನಾವು ಭಾವ ಬಂದೈತಲ್ಲ, ಅದು ಬಹಳ ದೊಡ್ಡ. ನೀವು ಅಲ್ಲಮನ ಮಠಕ್ಕೆ ಕೊಡಬೇಕಂತ ಇಲ್ಲ, ಕೊಡಬೇಕು ನಾವು ಭಾವ ಬಂದೈತಲ್ಲ, ಅದು ಅಲ್ಲಮನ ಶಕ್ತಿ, ಅದು ಬಹಳ ದೊಡ್ಡದು. ಮತ್ ಹಂಗಂತೇಳಿ ಕೊಡ್ಬೇಕಂತ ಮನೆಯಾಗ ಕೂತಿದ್ದೀರಿ ನೀವು. ಮಾತಾರ ಹೇಳ್ತಾರೆ ಕೊಡ್ಬೇಕು ನಾವು ಭಾವ ಬಂದ ಸಾಕಂತೇಳಿ. ಅವು ದುಡಿತಾವ 5 ದಿನ ಬಿಟ್ಲಿ 4 ದಿನ ಬಿಟ್ಲಿ ಅಂಗಡಿ ಬಂದ್ ಮಾಡ್ಯಾವ, ಕೆಲಸಕ್ಕೆ ಹೋಗೋದು ಬಿಟ್ಟಾವ, ಹೊಲಕ್ಕೆ ಹೋಗೋದು ಬಿಟ್ಟಾವ, ಮನೆಗೆ ಹೋಗೋದು ಬಿಟ್ಟಾವ. ಇಲ್ಲೇ ರಾತ್ರಿ ಮಲಗ ಕಟ್ ಹೋಗ್ತಾವ, ಎತ್ತುಗಳ ಜಳಕ ಮಾಡಕ್ಕೆ ಸೀದಾ ಮಠಕ್ಕೆ ಬರ್ತದೆ. ಅಷ್ಟು ಭಕ್ತಿ. ಅಜ್ಜೋರು ಬಂದಾರ, ಸೇವಾ ಮಾಡ್ಬೇಕು, ಕೊಡಬೇಕು. ಇವತ್ತು ನೋಡ್ರಿ ಈ ಚೇರ್ ತಂದಿನಾಗ ನನಗೆ ಹೇಳಕತ್ತಾರ ಅವ್ರ ಅಪ್ಪರು, ಈ ಚೇರ್ ತಂದಿವ್ರಿ ಅಂದ್ರ ಅವ್ರು ನನಗೆ ಯಾಕೆ ತಂದಿದ್ವಿ ನೋಡ್ರಿ. ಜಂಗಮರು ಅಂತಂದ್ರೆ 4 ಮನೆಗಳಿಗೆ ಅಡ್ಡಾಡಿ ನಿಮ್ಮ ಹತ್ರ ದೇಣಿಗೆಯನ್ನು ತೆಗೆದುಕೊಂಡು ಬದುಕನ್ನ ಸಾಗಿಸುವಂತವ್ರು ನಾವು. ಆದ್ರೆ ನಮ್ಮನ್ನ ಸಾಕುವಂತವರು ನೀವು. ನಾವು ಇವತ್ತು ಜಂಗಮನಾಳಿಗೆ ನಿಮ್ಮ ಮನೆಗೆ ಬಂದು ನೀವು ಕೊಟ್ಟ ದೇಣಿಗೆಯಿಂದ ಒಂದು ಹೊತ್ತು ಊಟ ಉಣ್ಣುತ್ತವೆ. ತೆರೆಕೊಂಡು ಬಂದು ಕರ್ಕೊಂಡು ಹೋಗುವಂತ ಸಂಸ್ಕೃತಿಯನ್ನು ಉಳ್ಳಂತವರು. ಅದಕ್ಕಾಗಿ ಜಂಗಮರು ಏನು ಇವತ್ತು ನಮಗೆ ಪಾಠ ಕಲಿಸ್ಯಾರ ಅಂತಂದ್ರ, ಜಂಗಮರ ಮನೆಗೆ ಬಂದು ಹೋಳಿಗೆ ಹೊಡೆದು ಇಸ್ಕೊಂಡು ಹೋಗುವರು ಅಟ್ಟೆ ಅಲ್ಲ, ಅಂತ ಸಂದರ್ಭ ಬಂದರೆ ಜೋಳಿಗೆಯಿಂದ ತೆಗೆದು ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ. ಸೇವೆ ಬೇಡ. ಅಜ್ಜವ್ರು ಮತ್ತೆ ಕೇಳಿದ್ರು ಬ್ಯಾಡ ಅಂತಾರ ಅಂತ ಹೇಳಿ ತಂದ ಮೇಲೆ ನನಗೆ ಸರ್ಪ್ರೈಸ್ ಕೊಡಾಕತ್ತಾರ. ಅವರು ತಂದ ಮೇಲೆ ತೋರಿಸ ಏನು ಕೊಡುವ ಭಾವ, ಕೊಡಬೇಕನ್ನೋ ಭಾವ ಎಷ್ಟು ದೊಡ್ಡ. ಅದಕ್ಕಾಗಿ ಕವಿ ಬಹಳ ಚೆನ್ನಾಗಿ ಬರೀತಾನೆ. सरल लिए तो दूध के समान, मांग लिए तो पानी के समान, खींच लिए तो रक्त के समान.
ಮೂರು ಮಾತುಗಳನ್ನು ಬಹಳ ದೊಡ್ಡ ಕವಿ, ಹಿಂದಿ ಕವಿ ಮೂರು ಮಾತುಗಳನ್ನು ಬರೀತಾರೆ. ಸರಳಲೆ ತೋ दूध के समान, दूध क्या ಹಾಲು. ಒಂದನೇ ದಾನ, ಮೂರು ಪ್ರಕಾರದ ದಾನಗಳನ್ನು ಆತ ವಿಂಗಡಣೆಯನ್ನ ಮಾಡುತ್ತಾನೆ. ಹೇಗಿರುತ್ತದೆ ಮೂರು ಪ್ರಕಾರದ ದಾನ? ಒಂದನೇ ದಾನದ ಬಗ್ಗೆ ಹೇಳ್ತಾನೆ, ಸರಳಲೆ ತೋ दूध के समान. ಈಗ ಇಷ್ಟೆಲ್ಲ ವೈಭವ ನಡೆದದೆ, ಅಲ್ಲಮನ ಮಠದೊಳಗೆ ಪ್ರವಚನ ನಡೆದದೆ, ಅಲ್ಲಮನ ಮಠದೊಳಗಡೆ ದಾಸೋಹ ನಡೆದದೆ, ಅಲ್ಲಮನ ಮಠದೊಳಗಡೆ ಸಾವಿರಾರು ತಾಯಿಯಂದರು ಶರಣರು ಪ್ರಸಾದ ಮಾಡಕತ್ತಾರ. ಹಂಗ ಸುಮ್ಮನೆ ಕೊಂಡ್ರದೇನೋ, ನಡಿ ಹೋಗೋಣ, ದಾಸೋಹಕ್ಕೆ ಏನಾದ್ರೂ ಕೊಡೋನು, ಮಠದವ್ರು ಕೇಳಬೇಕಂತಿಲ್ಲ, ಅಜ್ಜವ್ರು ಹೇಳ್ಬೇಕಂತಿಲ್ಲ, ಹೇಳಲಾರ್ದಂಗ ಕೇಳಲಾರ್ದಂಗ ಹೇಳಿಸ್ಕೊಳ್ಳಾರ್ದಂಗ ಮನೆಗೆ ಕರೆಸ್ಕೊಳ್ಳಾರ್ದಂಗ ಯಾರ ಬಂದು ಅಲ್ಲಮನ ಮಠಕ್ಕೆ ಕೊಡ್ತಾರಲ್ಲ, ಆ ದಾನ ಎದಕ್ಕೆ ಶ್ರೇಷ್ಠ ಅಂದ್ರೆ ಹಾಲಿಗೆ ಶ್ರೇಷ್ಠ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಎರಡನೇದಾಗಿ ಹೇಳ್ತಾರೆ, ಮಾಂಗ್ಲಿಯೇ ತೋ ಪಾನಿಗೆ ಸಮಾನ. ಪಾನಿ ಕ್ಯಾ? ನೀರು. ಮರಾಠಿ ಒಳಗೆ ಏನಂತೀರಿ? ಪಾನಿ. ಎರಡನೇ ದಾನ ಹೇಗಿರ್ತದೆ ಅಂದ್ರೆ, ಕೆಲವು ಜನ ಇರುತ್ತಾರೆ ಹೆಂಗ, ಅಲ್ಲಮನ ಮಠದೊಳಗೆ ದಾಸೋಹ ನಡೆದದೆ, ಆ ಜಾತ್ರೆ ನಡೆದದೆ, ಪ್ರವಚನ ನಡೆದದೆ, ಆದ್ರ ಅವ್ರ ಹಂಗ ಕೊಡೋರಲ್ಲ. ಹೆಂಗ್ ಕೊಡ್ತಾರ? ಕೊಡ್ತಾರ, ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಹತ್ರ ನಿಲ್ಬೇಕು, ರಶಿಗೆ ಪುಸ್ತಕ ತೆಗಿಬೇಕು, ನೋಡ್ರಿಪ್ಪ ಅಲ್ಲಮನ ಮಠದ ಜಾತ್ರೆ ನಡೆದದೆ, ಪ್ರವಚನ ನಡೆದದೆ, ದಾಸೋಹ ನಡೆದದೆ, ಏನಾದ್ರೂ ನೀವು ದಾಸೋಹಕ್ಕೆ ಕೊಡಬೇಕು ಅಂದಾಗ, ಹೌದಾ ಆಯ್ತು ಹಂಗಂದ್ರೆ ತಗೋ ಅಂತ ಯಾವ ವ್ಯಕ್ತಿ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಕೊಡ್ತಾನಲ್ಲ, ಆತನ ದಾನ ಎದಕ್ಕೆ ಶ್ರೇಷ್ಠ ಆಗುತ್ತದೆ ಅಂದ್ರೆ ಅದು ನೀರಿಗೆ ಶ್ರೇಷ್ಠ ಆಗುತ್ತದೆ. ಮೂರನೇದಾಗಿ ಕವಿ ಬರೀತಾನೆ, ಕಿಂಚಲಿಯಿತು ರಕ್ತಕ್ಕೆ ಸಮಾನ. ಮೂರನೇ ದಾನ ಹೇಗೆ? ರಕ್ತ. ಹಳಕೆ. ಕೆಲವು ಜನ ಇರ್ತಾರ, ಎಷ್ಟು ಜಿಪುಣರು ಇರ್ತಾರೆ ಜೀವನದಾಗ ಅಂತಂದ್ರ, ಒಬ್ಬವ 365 ದಿನ ಒಂದೋ ದಿನ ಕಡ್ಡಿ ಬೆಳಗಿದ್ದೆಲ್ಲ ದೇವರಿಗೆ ಹೆಂಗ ಕರೆ ಬೆಳಗಿರ್ಬೋದು ಒಂದು ಊದಿನ ಕಡ್ಡಿನ. ಹೆಂಗ ನಾವು ಊದಿನ ಕಡ್ಡಿ ಮಳಿ ಬರಾಕತ್ತೇನೋ, ಒಂದು ಊದಿನ ಕಡ್ಡಿನ ನಾವು 5 ನಿಮಿಷ ಸೊಟ್ಟು ಓದಿ ಕ್ಲಾಸ್ 6ನೇ ನಿಮಿಷಕ್ಕೆ ಕಡ್ಡಿಸಿದ್ರೆ ತಟ್ಟೆ ಮುಂದೆ ಏನು. ಒಂದು ಊದಿನ ಕಡ್ಡಿ 365 ದಿನ ಬೆಳಗಿದ್ದಂತವ. ಹೆಂಗ ಬರ್ತಿದ್ದ ಅಲ್ಲಮನ ಮಠಕ್ಕೆ ಊದಿನ ಕಡ್ಡಿ ತಗೊಂಡು ಬರ್ತಿದ್ದ, ಒಂದು ಲೋಟದೊಳಗೆ ಎಣ್ಣೆ ಇಟ್ಕೊಂಡು ಬರ್ತಿದ್ದ, ಲಮ ಅಂತಿದ್ದ, ಏನಪ್ಪಾ ಅದಗಳನೆ ಊದಿನ ಕಡ್ಡಿ ಬೆಳಗ್ತೀನಿ ಅಂತಿದ್ದ. ಹೆಂಗ ಅಲ್ಲೇ ಇದ್ದ ದೀಪ ಹಚ್ಚಿ ಒಂದು ರೌಂಡ್ ಬೆಳಗ್ಗೆ ಅಲ್ಲೇ ಲೋಟದಾಗ ಎತ್ತಿದ್ದ. ಹಿಂಗ ಬೆಳಗಿದ್ರೆ 365 ದಿನ ಆಗ್ತೈತಿ, 665 ದಿನ ಆಗ್ತೈತಿ. ಮತ್ ನೀವು ನಾಳೆ ಹೆಂಗ ಒಂದು ಊದಿನ ಕಡ್ಡಿನ ತಂದಿದ್ದೀರಿ. ಕಿಂಚಲಿಯಿತು ರಕ್ತಕ್ಕೆ ಸಮಾನ. ಯಾವ ವ್ಯಕ್ತಿ ಈಗ ಹೋಗ್ತಾರೆ ನಮ್ಮ ಕಮಿಟಿ, ಏನು ದಾಸೋಹ ನಡೆದದೆ, ಏನಾದ್ರೂ ಕೊಡಬೇಕು ಅಂದಾಗ ಅವ ಅಂತಾನ, ಗೌಡ್ರ ಈ ಕೊಡುಟಾಯ ಮಾಡ್ರೆ ಬರೀ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನವ. ಇವ್ರು ಬಿಡ್ತಾರೇನೋ ಮಠದವ್ರು, ಇವ್ರು ಬಾಳ ಬೇಕಿ ಹೋದ್ರ ಮತ್ ಸಾಯಂಕಾಲ ರಶೀದಿ ಪುಸ್ತಕ 12 ಜನ, ಏ ಗೌಡ ಅಲ್ರಿ ಗೌಡ್ರ, ಇಂಥ ರಾತ್ರಿ ಲಕ್ಷ್ಮಿನ ಯಾರು ಹೊರ ಕಳಿಸ್ತಾರ? ಯಾರು ಹೊರ ಕಳಿಸ್ತಾರ? ಮಧ್ಯಾಹ್ನ ಬರೀ ಇವ್ರು ಬಿಡಬೇಕು ಏನೋ, ಮತ್ತ ಹೋದ್ರ ಮಧ್ಯಾಹ್ನ ಗೌಡ್ರ ಅವ ಅಂದ, ಇವರೇನು ಬಿಡುಪತಿ ಅಲ್ಲ, ಇವರೇನು ಬಿಡುಪತಿ ಅಲ್ಲ ಅಂತ ತಿಳ್ಕೊಂಡು ಹೇಳಿ ಆಡಿಸ್ಕೊಂಡು ಪೀಡಿಸಿಕೊಂಡು ಹೇಳಿಸಿಕೊಂಡು ಕೊಡ್ಲು ಬ್ಯಾಡೋ ಇವ್ರು ಬರಾಕತ್ತಾರ ಅಂತ ತಿಳ್ಕೊಂಡು ಹೇಳಿ ಇವ್ರು ಜನ್ಮಿಗೆ 800 ರೂಪಾಯಿ ಕೊಡಲಿ 51 ರೂಪಾಯಿ ಕೊಟ್ಟು ಯಾವ ಕಳಿಸ್ತಾನಲ್ಲ, ಆತನ ದಾನ ಎದಕ್ಕೆ ಶ್ರೇಷ್ಠ ಅಂದ್ರೆ ರಕ್ತಕ್ಕೆ ಶ್ರೇಷ್ಠ. ನೀವು ಅಮೃತಕ್ಕೆ ಸಮಾನರಾಗ್ತಿರೋ, ನೀರಿಗೆ ಸಮಾನರಾಗ್ತಿರೋ, ರಕ್ತಕ್ಕೆ ಸಮಾನರಾಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಮಾತನ್ನ ಎಲ್ಲ ಕಡೆ ಹೇಳುತ್ತದೆ. ಆದರೆ ಚಿಂಚನೆಯ ಅಲ್ಲಮನ ಮಠದ ಸದ್ಭಕ್ತರು ಹೇಗಿದ್ದೀರಿ ಅಂತಂದ್ರೆ, ನೀವೆಲ್ಲರೂ ಅಮೃತಕ್ಕೆ ಸಮಾನರಾಗಿ